ಸ್ವರ್ಣಗೌರಿ ಅಂತಿದೆ. ಅಂದರೆ ಬಂಗಾರದ ಒಂದು ಮೆರುಗು ಇರುವ ಬಿಳುಪು ಬಣ್ಣದ ತಾಯಿ ಅಂತ ಇದರ ಅರ್ಥ. ದರ್ಶನಕ್ಕೆ ಅಮಂಗಲವಾಗಿ ಕಂಡರೂ ಕೂಡ ಮಹಾಮಂಗಳದಾಯಕನಾಗಿರ್ತಕ್ಕಂಥ ಒಂದು ಪರಮೇಶ್ವರ. ಸ್ವರ್ಣಗೌರಿ ಪೂಜೆಯನ್ನು ಮಾಡಿ. ಯಾಕೆ ಅಂದರೆ ಅದು ನಿಮಗೆ ದೀರ್ಘ ಸೌಮಂಗಲ್ಯವನ್ನು ಕೊಡುತ್ತೆ. ಗೌರಮ್ಮನ ವಿಗ್ರಹವನ್ನು, ಮಣ್ಣಿನ ವಿಗ್ರಹವನ್ನು ನಾವು ತರ್ತೀವಿ ಅಲ್ವೇ, ಆದರೆ ಮೂಲದಲ್ಲಿ ಹೇಳಿಲ್ಲ. ಸ್ವರ್ಣಗೌರಿ, ಸ್ವರ್ಣದ ಛಾಯೆ ಇರ್ತಕ್ಕಂಥದ್ದನ್ನು ಹೆಚ್ಚು ಬಳಸಬೇಕು. ಈ ಗೌರಿನ ವಿಸರ್ಜನೆ ಮಾಡಿದ್ರೆ ಗತಿ ಏನು? ಸೌಭಾಗ್ಯನ ವಿಸರ್ಜನೆ ಆಗೋಯ್ತಲ್ಲ. ಈಗೆಲ್ಲನೂ ಪ್ರಕೃತಿಯ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥವ್ರು ಪ್ಲಾಸ್ಟಿಕ್ ಯಾಕೆ ಬಳಸ್ತೀರಿ? ಮರವನ್ನು ಬಿದಿರು ಬಳಸಿ. ಅದು 2-3 ವರ್ಷಕ್ಕೆ ಹೋಗುತ್ತೆ. ಅದು ಬಯೋಡಿಗ್ರೇಡಬಲ್ಲು, ಕರಗಿ ಹೋಗುತ್ತೆ. ನಿಮ್ಮ ವಂಶವನ್ನು ಉದ್ಧಾರ ಮಾಡುವ ಪಾತ್ರೆ ಅದು. ಉಪಾಯನ ದಾನವನ್ನು ಒಬ್ಬೊಬ್ಬರ ಸದ್ಬ್ರಾಹ್ಮಣನಿಗೆ ಕೊಡಬೇಕು. ಇದು ಸುಮ್ಮನೆ ಹೆಸರಿಗೆ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತಕ್ಕಂಥವ್ರಲ್ಲ. ಅವನು ಸ್ವಲ್ಪ ರೀತಿ ನೀತಿ, ಜಪ ತಪ, ಅಧ್ಯಯನ, ಅಧ್ಯಾಪನಗಳನ್ನು ಇಟ್ಟಿರ್ತುಕೊಂಡಿರ್ತಕ್ಕಂಥ ಜ್ಞಾನಿಯಾದವನು ಕೊಟ್ಟರೆ ಹೆಚ್ಚು ಫಲ. ದೇವಸ್ಥಾನದ ಆವರಣದಲ್ಲಿ ಬೆಳೆದಿರೋ ಪುಷ್ಪಗಳನ್ನು, ಪತ್ರೆಗಳನ್ನು ತಂದು ನೀವು ಪೂಜೆ ಮಾಡಿದರೆ ಬರಬಾರದು ತೊಂದರೆ ಬರುತ್ತೆ. ಅದು ಎಂತಹ ಒಂದು ದೊಡ್ಡ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇದಕ್ಕೆ ಇದೆ ಅಂತ ಹೇಳಿದ್ರೆ ಎಷ್ಟು ವರ್ಣಿಸಿದರೂ ಅದು ಸಾಧ್ಯವೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಯೋಗಾರೂಢಂ ಯೋಗಪಟ್ಟೆ ನಿವೀತಂ ಹಸ್ತದ್ವಂದ್ವಂ ಜಾನಯುಗ್ಮೆ ಪ್ರಸಾರ್ಯ ಹಂಸಾಗ್ರಸ್ತ ರಕ್ತಚಂಚಜ್ಜಟಾಕಂ ದತ್ತಾತ್ರೇಯಂ ಭಾವಯೇದ್ ವೀಕ್ಷಮಾಣಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳವಾದ ಸನ್ಮಂಗಳವಾಗಿ. ವೀಕ್ಷಕರೇ, ಎಲ್ಲೆಡೆ ಶುಭ ಸಮಾರಂಭಗಳಿಗೆ ಒಂದು ಶುಭಾರಂಭ ಸಿಗಬೇಕು ಅಂದಾಗ ವಿಘ್ನ ವಿನಾಶಕನನ್ನು ನೆನೆಸಿಕೊಳ್ತೀವಿ, ಗಣಪತಿಯನ್ನು ಮೊದಲು ಪೂಜೆ ಮಾಡ್ತೀವಿ. ಈಗ ನೋಡ್ತಾನೆ ಗೌರಿ ಗಣೇಶ ಹಬ್ಬ ಕೂಡ ಬಂದೇ ಬಿಟ್ಟಿದೆ. ಹಾಗಾದರೆ ಮೊದಲು ತಾಯಿಯ ಪೂಜೆ, ಸ್ವರ್ಣಗೌರಿ ವ್ರತವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಸ್ವರ್ಣಗೌರಿ ವ್ರತದ ಪ್ರಾಮುಖ್ಯತೆ ಆಗಿರಬಹುದು, ವ್ರತವನ್ನು ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಳ್ಳಿ. ನೋಡಿ, ಗೌರಮ್ಮ ಅಂದ ತಕ್ಷಣಕ್ಕೆಲ್ಲರಿಗೂ ಗೊತ್ತು, ಶಿವನ ಪತ್ನಿ, ಮಹಾಗಣಪತಿಯ ಸುಬ್ರಹ್ಮಣ್ಯೇಶ್ವರನ ತಾಯಿ. ಈ ಪದ ಬಳಸಿರ್ತಕ್ಕಂಥದ್ದು, ಈ ನಾಮ ಬಳಸಿರ್ತಕ್ಕಂಥದ್ದು ಸ್ವರ್ಣಗೌರಿ ಅಂತ. ಗೌರವ ಅಂತಂದ್ರೇ ಬಿಳಿ, ಗೌರವರ್ಣಂ ಅಂದರೆ ಬಿಳಿಯ ಬಣ್ಣ, ಗೌರಿ ಅಂದರೆ ಬಿಳಿಯ ಬಣ್ಣದವಳು ಅಂತ ಅರ್ಥ. ಸ್ವರ್ಣಗೌರಿ ಅಂತಿದೆ. ಅಂದರೆ ಬಂಗಾರದ ಒಂದು ಮೆರುಗು ಇರುವ ಬಿಳುಪು ಬಣ್ಣದ ತಾಯಿ ಅಂತ ಇದರ ಅರ್ಥ. ಪೂರ್ವದಲ್ಲಿ ಇದೊಂದು ಪುರಾಣದ ಒಂದು ಶ್ಲೋಕ. ಶಿವನ ಪತ್ನಿ, ಶಿವ ಹೇಳಿ ಕೇಳಿ ಬೈರಾಗಿ, ಅವನಿಗೇನೂ ಬೇಕಾಗಿಲ್ಲ. ಅವನು ಸ್ಮಶಾನದಲ್ಲಿ ಯಾವುದೋ ಬೆಟ್ಟದ ಮೇಲೆ ಗದಚರ್ಮಾಂಬರನಾಗಿ ಭಸ್ಮೋದ್ಧೋಳಿತ ವಿಗ್ರಹ, ಮೈ ತುಂಬ ಬೂದಿಯನ್ನು ಬಳ್ಕೊಂಡು, ಮೈ ಮೇಲೆ ಹಾವುಗಳನ್ನು ಸಿಂಗಾರವಾಗಿ ಅಲಂಕಾರ ಮಾಡಿಕೊಂಡು, ಕೈಯಲ್ಲಿ ಕಪಾಲ ತ್ರಿಶೂಲಾದಿಗಳನ್ನು ಇಟ್ಟುಕೊಂಡು ಶಿವತಾಂಡವ ಮಾಡಿಕೊಂಡು, ಭೂತಗಳ ಜೊತೆಯಲ್ಲಿ ಹಾಹಾಕಾರ ಮಾಡಿಕೊಂಡು ಜೋರಾಗಿ ಅವನ ನಂದಿ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾನೆ. ಅವನು ಬೈರಾಗಿ, ಸನ್ಯಾಸಿ, ಸರ್ವಸಂಗ ಪರಿತ್ಯಾಗಿ. ದರ್ಶನಕ್ಕೆ ಅಮಂಗಲವಾಗಿ ಕಂಡರೂ ಕೂಡ ಮಹಾಮಂಗಳದಾಯಕನಾಗಿರ್ತಕ್ಕಂಥವನು ಪರಮೇಶ್ವರ. ಉತ್ತರ ಭಾರತದಲ್ಲಿ ಹೇಳ್ತಾರೆ, ದರ್ಶನದಲ್ಲಿ ಅಮಂಗಳ ಆದರೆ ಎಲ್ಲ ಥರದ ಮಂಗಳವನ್ನು ಮಾಡೋನು ಅವನೊಬ್ಬನೇ ಅಂತಕ್ಕಂಥದ್ದು. ಅಂದರೆ ನಾವು ಅಷ್ಟು ಆಂತರಿಕವಾಗಿ ನಾವು ಆ ಥರದ ಒಂದು ಸ್ವಭಾವವನ್ನು ಹೊಂದಬೇಕು ಅಂತ ಅದರ ಅರ್ಥ. ಈತನಿಗೆ ಮದುವೆ ಆದಾಗ ಆಕೆ ಕಾಳಿ ಅಂತ, ಆಕೆ ನಿಜ ಸ್ವರೂಪ. ಕಾಳಿಯ ಸ್ವರೂಪ ಏನೋ, ಆಕೆಯ ರುಂಡಮಾಲೆಯನ್ನು ಧರಿಸಿ ಕಪ್ಪು ಕಾಡುಗಪ್ಪು ಬಣ್ಣ ಕಾಳಿ ಅಂದರೆ. ಕಲೆಯತಿ ಇತಿ ಕಾಳಿ, ಎಲ್ಲವನ್ನು ಒಗ್ಗೂಡಿಸ್ಕೊಳ್ಳೋದು, ಅದಕ್ಕೆ ಕಾಳಿ ಅಂತ ಹೆಸರು. ಒಗ್ಗೂಡಿಸೋದು ಅಂದ್ರೂ ಇವಾಗಲೂ ನೀವು ವೈಜ್ಞಾನಿಕವಾಗಿ ನೋಡಿದಾಗ ಯಾವುದೇ ಒಂದು ವಸ್ತು ಕಪ್ಪಾಗಿ ಕಾಣಬೇಕು ಅಂದರೆ ಬಿದ್ದಂತಹ ಬೆಳಕನ್ನೋದು ಪ್ರತಿಫಲನ ಮಾಡದೆ ತನ್ನಲ್ಲಿ ತಾನು ಹಿಡಿದಿಟ್ಕೊಂಡಾಗ ಆ ವಸ್ತು ನಮಗೆ ಕಪ್ಪಾಗಿ ಕಾಣುತ್ತೆ. ಅಂದರೆ ಇಡೀ ಜಗತ್ತನ್ನು ಹಿಡಿದಿಟ್ಕೊಂಡ್ಬಿಟ್ಟಿದ್ಲ ಆ ಯಮ್ಮ, ಯಾವುದೋ ಕಾಳಮ್ಮ, ಕಾಳಿ, ಮಹಾಕಾಳಿ, ಭದ್ರಕಾಳಿ. ಅವಾಗ ಏನಾಗುತ್ತೆ, ಜಗತ್ತಿನ ಸೃಷ್ಟಿನೇ ಆಗೋದಿಲ್ಲ. ಹಿಡಿದಿಟ್ಕೊಂಡ್ಬಿಟ್ರೆ ಮೀನೇನು ಹೊರಗೆ ಬರೋದಿಲ್ಲ. ಹಾಗೆ ಜಗತ್ಪ್ರಸೂತ್ಯೈ ನಮಃ ಅಂತಾರೆ. ಅಂದರೆ ಜಗತ್ತನ್ನು ಹಡೆದಾಕೆ ಆಕೆ, ಎಲ್ಲರಿಗೂ ತಾಯಿ. ಅದಕ್ಕೆ ಜಗನ್ಮಾತಾ ಅನ್ನೋ, ಜಗತ್ತನ್ನು ಹಡೆದವಳವಳು. ಆವಾಗ ಏನಾಯಿತು, ದೇವತೆಗಳಿಗೆಲ್ಲನೂ ಒಂದು ದೊಡ್ಡೊಂದು ಪೀಕ್ಲಾಟ ಅಂಟ್ಕೊಂಡ್ಬಿಡ್ತು. ಏನು ಈ ಅಮ್ಮ ನೋಡಿದ್ರಂಗೆ, ಆಯಪ್ಪ ನೋಡಿದ್ರಂಗೆ, ಅವ್ನು ಬೈರಾಗಿ ಎಲ್ಲ ಅವ್ನು ಸುತ್ಕೊಂಡಿದ್ದಾನೆ, ಈ ಅಮ್ಮ ನೋಡಿದ್ರೆ ಏನು ಹಿಂಗೆ ಹಿಡ್ಕೊಂಡು ಹಿಂಗೆ ಕೂತ್ಬಿಟ್ಟಿದ್ದಾಳೆ. ಆಕೆನೂ ಯೋಗಿ, ಪರಮ ಯೋಗಿನಿ. ಆವಾಗೇನು ಮಾಡಿದ್ರು, ಇದಕ್ಕೊಂದು ಈ ಚಮತ್ಕಾರ. ಈಗಿನ ಕಾಲದಲ್ಲಿ ನೋಡಿದ್ರೆ ಒಂದು ಪ್ಲ್ಯಾನ್, ಒಂದು ಸ್ಟ್ರಾಟರ್ಜಿ ಮಾಡಿದ್ರು. ಏನು ಮಾಡೋದು ಅಂದರೆ ಮೂದಲಿಸ್ಲಿಕ್ಕೆ ಶುರು ಮಾಡಿದ್ರು. ನೀನು ಕಪ್ಪು, ನೀನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಇವತ್ತಿಗೂ ಇದೆ ನಮ್ಮ ಸಮಾಜದಲ್ಲಿ ನೋಡಿ. ಆಗಿನ ಕಾಲದಲ್ಲಿ ಆಡ್ಕೊಂಡಿದ್ದು
ಇವತ್ತವರೆಗೂ ನಮಗೇನಾಗಿದೆ ಅಂದರೆ ಬಣ್ಣದ ಮೇಲೆ ನಮಗೆ ಬಹಳ ಕೀಳರಿಮೆ ಇದೆ. ಮನುಷ್ಯನ ಬಣ್ಣವನ್ನು ನೋಡೇ ಇವತ್ತಿಗೂ ಕೂಡ ಖುಷಿ ಪಡ್ತಕ್ಕಂಥವ್ರು ಇದ್ದಾರೆ. ಯಾರಾದರೂ ಮಾತಲ್ಲೇ ಹೇಳ್ತಾರೆ ನೋಡಿ, ನಮ್ಮ ಮಗಳು ಬೆಳ್ಳಗಿದ್ದಾಳೆ ಅಂತಾರೆ. ಬೆಳ್ಳಗಿದ್ರೆ ಚೆನ್ನ ಅಲ್ಲ, ಕಪ್ಪಿದ್ದಾಕ್ಷಣಕ್ಕೆ ಅವಲಕ್ಷಣವೂ ಅಲ್ಲ. ಕರಗಿರ್ತಕ್ಕಂಥವ್ರು ಬಹಳ ಸೌಂದರ್ಯವಂತರೂ ಕೂಡ ಇದ್ದಾರೆ ನಮ್ಮ ಮಧ್ಯ. ಬೆಳ್ಳಗಿದ್ದು ಕೆಟ್ಟದಾಗಿರ್ತಕ್ಕಂತಹ ಗಂಡಸರು ಹೆಂಗಸರು ಕೂಡ ಇದ್ದಾರೆ. ಇರಲಿ, ಈ ರೀತಿಯಾಗಿ ಮೂದಲಿಕೆ ಶುರುವಾಯಿತು. ಏನಪ್ಪ ಮಾಡೋದು ಅಂಥೇಳಿ ಯಾಕೆ ತಪಸ್ಸಿಗೆ ಕುಳಿತುಕೊಂಡಾಗ ಅಶರೀರವಾಣಿ ಅಮ್ಮನವ್ರಿಗೆ ಹೇಳ್ತಂತೆ, ನೀನು ಇಂತಹ ಒಂದು ಸ್ಥಳದಲ್ಲಿ ಹೋಗಿ ಗಂಗೆಯಲ್ಲಿ ನೀನು ಒಂದು ಸತಿ ಮಿಂದು ಬಿಡಮ್ಮ, ಸ್ನಾನ ಮಾಡು, ನಿನ್ನ ಒಂದು ಬಣ್ಣ ಹೊರಟೋಗಿ ನಿನಗೆ ಸ್ವರ್ಣ ಬಣ್ಣದ ಛಾಯೆ ಬರುತ್ತೆ ಅಂತ. ಆಗ ಆಕೆ ಸ್ವರ್ಣಗೌರಿ ವ್ರತ ಅಂತ ಏನು ಹೇಳ್ತೀವಿ, ಇವತ್ತಿನ ದಿವಸ ಆಕೆ ಏನು ಮಾಡಿದ್ಲು, ಗಂಗೆಯ ಮೂಲದಲ್ಲಿ ಹೋಗಿ ಸಂಕಲ್ಪವನ್ನು ಮಾಡಿ, ನನ್ನ ಈ ಮೈಬಣ್ಣ ಕಪ್ಪಿದೆಯಲ್ಲ ಇದು ಹೋಗಿ ನನಗೆ ಒಳ್ಳೆಯ ಬಂಗಾರದ ಒಂದು ಛವಿ ಇರತಕ್ಕಂತಹ ಬಣ್ಣ ಬರಲಿ ಅಂತ ಸಂಕಲ್ಪ ಸ್ನಾನ ಮಾಡಿದ ತಕ್ಷಣ ಮೇಲೆ ಎದ್ದ ತಕ್ಷಣ ಆ ಭಗವತಿ ಬಂಗಾರದ ಬಣ್ಣದವಳು ಆಗೋದ್ಲು. ಅದಾದ ತಕ್ಷಣ ಏನಾಯಿತು, ಈಶ್ವರನಿಗೆ ಈ ಕೈಯಲ್ಲಿ ಅನುರಕ್ತಿ ಆಯಿತು. ಈ ಸ್ವರ್ಣಗೌರಿ ವ್ರತ ಫಲಾನು ಇಲ್ಲೇ ಹೇಳ್ತು ನೋಡಿ. ಈ ಕತೆ ಏನು ಅಂತಂದರೆ, ಯಾರಿಗೆ ಗಂಡ ಹೆಂಡರ ಮಧ್ಯೆ ಅನುರಾಗ, ಪ್ರೇಮ, ಆದರಗಳ ಒಂದು ಅಭಾವವಿದೆಯೋ, ಯಾವ ಹೆಂಡತಿಯನ್ನು ಗಂಡ ಮೂದಲಿಸ್ತಾನೋ, ಯಾವ ಹೆಂಡತಿಯನ್ನು ಗಂಡ ಗೋಳೈಕೊಳ್ತಾನೋ, ಅಥವಾ ಆಕೆಯನ್ನು ತಾತ್ಸಾರ ಮಾಡ್ತಾನೋ, ಯಾವುದೇ ವಿಚಾರಕ್ಕಾಗಿರಬಹುದು, ಅಂತಹ ಹೆಣ್ಣು ಮಕ್ಕಳು ಯಾರಾದರೂ ಎಲ್ಲರೂ ಅದಕ್ಕೆ ಏನು ಬಿಟ್ಟರು, ಸ್ವರ್ಣಗೌರಿ ವ್ರತವನ್ನು ಬಿಡಬೇಡ ಅಂತ ಇನ್ನೂರು ಉಪದೇಶ ಮಾಡ್ತಾರೆ. ಏನಾದರೂ ಬಿಡಿ, ನೀವು ಲಕ್ಷ್ಮೀ ಪೂಜೆ ಮಾಡಿಬಿಡಿ, ಸ್ವರ್ಣಗೌರಿಯ ಪೂಜೆಯನ್ನು ಮಾಡಿ. ಯಾಕೆ ಅಂದರೆ ಅದು ನಿಮಗೆ ದೀರ್ಘ ಸೌಮಂಗಲ್ಯವನ್ನು ಕೊಡುತ್ತೆ. ದೀರ್ಘ ಸೌಮಂಗಲ್ಯ ಅಂದರೆ ಸುಮ್ಮನೆ ಗಂಡ ಹೆಸರುವಾಸಿಗಿರೋ ಗಂಡ ಅಲ್ಲ, ಎಲ್ಲ ರೀತಿಯಲ್ಲೂ ನಿಮಗೆ ಅವನು ಮನದನ್ನನಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ. ಅದು ದೀರ್ಘಕಾಲ, ಎಷ್ಟು 100 ವರ್ಷ ಕಾಲವೂ ಕೂಡ ನೀವು ಮುತ್ತೈದೆಯಾಗಿ ಸೌಭಾಗ್ಯತೆಯಾಗಿ ಬಾಳಲಿಕ್ಕೆ ಮೂಲಭೂತವಾದ ದೇವತೆ ಯಾರು ಒಂದು ಸರ್ವಮಂಗಳೆಯಾಗಿರ್ತಕ್ಕಂಥ ಗೌರಮ್ಮನವರು ಸ್ವರ್ಣಗೌರಿ. ಈ ರೀತಿಯಾಗಿ ಸ್ವರ್ಣಗೌರಿಯ ಒಂದು ಪೂಜೆಯ ಮಹಾತ್ಮೆ ಅನಾದಿ ಕಾಲದಿಂದ ನಡೆದುಕೊಂಡು ನಮ್ಮಲ್ಲಿ ಬಂದಿದೆ. ಈ ಕತೆಗೆ ಪೂರಕವಾಗಿರುವಂತೆ ಪ್ರೇರಕವಾಗಿರುವಂಥ ಪೂಜಾ ಪದ್ಧತಿ ನಮ್ಮಲ್ಲಿರುವುದು. ಸ್ವರ್ಣಗೌರಿ ಹಬ್ಬದ ದಿವಸ ನೀವು ನೋಡಿರಬಹುದು, ಗೌರಮ್ಮನ ವಿಗ್ರಹವನ್ನು, ಮಣ್ಣಿನ ವಿಗ್ರಹವನ್ನು ನಾವು ತರ್ತೀವಿ ಅಲ್ವೇ. ಆದರೆ ಮೂಲದಲ್ಲಿ ಹೇಳಿಲ್ಲ, ಶಾಸ್ತ್ರದಲ್ಲಿ ಕಲ್ಪದಲ್ಲಿ ಎಲ್ಲೂ ಕೂಡ ಮಣ್ಣಿನ ಗೌರಮ್ಮನನ್ನು ತಂದು ಪೂಜೆ ಮಾಡ್ತಕ್ಕಂತಹ, ವಿಗ್ರಹವನ್ನು ತಂದು ಪೂಜೆ ಮಾಡ್ತಕ್ಕಂಥದ್ದಿಲ್ಲ. ಕೆಲವು ಕಡೆ, ಕೆಲವರ ಮನೆಯಲ್ಲಿ ಈ ಮರದಿಂದ ಮಾಡಿರ್ತಕ್ಕ ವುಡನ್ ಗೌರಿ ಇರುತ್ತೆ, ಅದಕ್ಕೆ ಮಾತ್ರ ಪೂಜೆಯನ್ನು ಮಾಡ್ತಾರೆ. ಅವರು ಹೊರಗಿನಿಂದ ಗೌರಮ್ಮನ ತರೋದಿಲ್ಲ. ಗಣಪತಿಯನ್ನು ಮಣ್ಣಿಂದ ಮಾಡುವ ಪದ್ಧತಿ ಇಲ್ಲ, ಹಿಂದೆ ಇರಲಿಲ್ಲ. ಆ ನಂತರದೆಲ್ಲೋ ಹುಟ್ಟಾಕೋದು. ಅದಕ್ಕೆ ಕಾರಣಗಳನ್ನು ಹೇಳ್ತೀನಿ, ವರಸಿದ್ಧಿವಿನಾಯಕಂದ ನಾನು ಹೇಳಿದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಅದರ ಬದಲಾಗಿ ಏನು ಹೇಳಿದೆ ಅಂತಂದರೆ, ಗೌರಮ್ಮನ ಪೂಜೆ ಮಾಡಬೇಕಾದ್ರೆ ನಿಮಗೆ ಮರಳಿನ ಗೌರಿ ಮತ್ತು ಅರಿಶಿಣದ ಗೌರಿಯನ್ನು ಮಾಡಬೇಕು. ತೆಲುಗಲ್ಲದಕ್ಕೆ ಇಸುಬ್ ಗೌರಮ್ಮ, ಪಸುಬ್ ಗೌರಮ್ಮ ಅಂತಾರೆ. ಕನ್ನಡದಲ್ಲಿ ಮರಳಿನ ಗೌರಿ, ಅರಿಶಿಣದ ಗೌರಿ ಅಂತ ಹೇಳ್ತಾರೆ. ಅದು ಹಿಂದೆ ಹೇಳಿದ ವ್ರತದ ರೀತಿಯಲ್ಲಿ ಏನು ಮಾಡಬೇಕು, ಸ್ಥಳವನ್ನು ಶುದ್ಧಿ ಮಾಡಿ ಒಂದು ಮಣೆಯನ್ನು, ಮಂಟಪವನ್ನು ಮಾಡಿ ಅಲ್ಲಿ 8 ದಳದ ಒಂದು ಪದ್ಮವನ್ನು ಬರೆದು, ಇದು ಅರಿಶಿಣದಿಂದಲೇ ಬರೆಯೋದು ಶ್ರೇಷ್ಠ. ಯಾವುದು ಗೌರಮ್ಮನಿಗೆ. ಇಲ್ಲಿ ಅಕ್ಕಿ ಹಿಟ್ಟು ಹೇಳಿಲ್ಲ, ಯಾಕೆಂದರೆ ಆಕೆ ಸ್ವರ್ಣಗೌರಿ, ಸ್ವರ್ಣದ ಛಾಯೆ ಇರ್ತಕ್ಕಂಥದ್ದನ್ನು ಹೆಚ್ಚು ಬಳಸಬೇಕು. ತಟ್ಟೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಅಥವಾ ನಿಮಗೆ ಹೆಚ್ಚು ಬಳಸ್ತಕ್ಕಂಥ ಧಾನ್ಯ ಅಕ್ಕಿಯೇ ಹೆಚ್ಚು ಬಳಸೋದು ಶಾಸ್ತ್ರದಲ್ಲಿ ಇಟ್ಟು, ಅದರ ಮೇಲೆ ಕಲಶವನ್ನು ಇಡಬೇಕು. ಆ ಕಲಶ ಇರುತ್ತಲ್ಲ, ಆ ಕಲಶದಲ್ಲಿ ಸ್ವಲ್ಪ ಜಲ, ಆ ಕಲಶದ ಮುಂಭಾಗಕ್ಕೆ ಏನು ಅಕ್ಕಿ ಇರೋ ತಟ್ಟೆ ಇರುತ್ತಲ್ಲ, ಅದರಲ್ಲಿ ಏನು ಮಾಡಬೇಕು ಅಂತಂದರೆ, ತಾಳೆಗರಿಯಲ್ಲಿ ಸುತ್ತಿದ ಈ ತಾಳೆಗರಿಗೆ ಮೇಲ್ಗಡೆಗೆ ಬಳೆ ಹಾಕಿರ್ತಾರೆ, ಕಪ್ಪು ಬಳೆ ನೀವು ನೋಡಿದರೆ, ಅದನ್ನು ಇಟ್ಟು ಅದರೊಳಗೆ ಒಳ್ಳೆಯ ಮರಳನ್ನು ತುಂಬಿಸಬೇಕು. ಅದು ಪೂರ್ತಿ ಇಷ್ಟೇ ಎತ್ತರ, ಇಷ್ಟೇಷ್ಟಿರುತ್ತೆ. ಆ ಮರಳು ಯಾವುದಾಗಿರಬೇಕು ಅಂತಂದರೆ ಪುಣ್ಯ ನದಿಯ ಒಳಗಿಂದ ತಂದಿರಬೇಕು. ಪುಣ್ಯ ನದಿಯ ಬುಡದಿಂದ ಅಂದರೆ ಮೇಲಲ್ಲ, ನೀರಿನ ಒಳಗೆ ಕೈ ಹಾಕಿ ತಂದಿರೋದಾಗಿರಬೇಕು. ಅಥವಾ ಸಮುದ್ರದ ಒಳಗಿಂದ ತಂದಿರತಕ್ಕಂಥ, ಸ್ವಲ್ಪ ದೂರ ಹೋಗಿ ನೀರಿರೋ ಕಡೆ ಒಂದು ಹಿಡಿ ತಂದಿಟ್ಕೊಂಡಿರ್ತಕ್ಕಂಥದ್ದಾಗಿರಬೇಕು. ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ತುಳಸಿ ಕಟ್ಟೆಯ ಒಳಗಿರ್ತಕ್ಕಂತಹ ಮಣ್ಣನ್ನು ಶುದ್ಧ ಮಾಡಿ ಅದನ್ನು ತುಂಬಿಸಬೇಕು. ಎರಡನೇದರಲ್ಲಿ ಬಳೆ ಬಿಚ್ಚೋಲೆ ಅಂತ ಹೆಸರಿದೆ. ಆ ಎರಡನೇ ಬಳೆ ಬಿಚ್ಚೋಲೆಯಲ್ಲಿ ಏನು ಮಾಡಬೇಕು, ಶುದ್ಧವಾದ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ತುಂಬಿಸಬೇಕು. ಕಲಶದಲ್ಲಿ ನೀರು ಹಾಕಿ ಅದಕ್ಕೆ ಚಿಕ್ಕದಾಗಿ ಒಂದು ಅಲಂಕಾರ, ವಿಳೆದೆಲೆ ಇತ್ಯಾದಿಗಳನ್ನಿಟ್ಟು ಮುಂದುಗಡೆ ಒಂದು ಚಿಕ್ಕ ಕನ್ನಡಿ, ಕಲಶಕ್ಕೆ
ಒಂದು ಕನ್ನಡಿ, ಆ ಕನ್ನಡಿಯ ಮುಂಭಾಗದಲ್ಲಿ ಅರಿಶಿಣದ ಗೌರಿ ಮತ್ತು ಮರಳಿನ ಗೌರಿಯನ್ನು ಇಟ್ಟು ನಿಮ್ಮ ಒಂದು ಭಾವನೆ ಪೂರ್ತಿಗೋಸ್ಕರ ಏನು ಮಾಡಬೇಕು, ಮಣ್ಣಿನ ಒಂದು ವಿಗ್ರಹವನ್ನು ನೀವು ಇಟ್ಟುಕೊಳ್ಳಬಹುದು. ಅದಕ್ಕೆ ಆವಾಹನ ವಿಸರ್ಜನೆ ಎರಡೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ, ಈ ಗೌರಿನ ವಿಸರ್ಜನೆ ಮಾಡಿದ್ರೆ ಗತಿ ಏನು? ಸೌಭಾಗ್ಯನ ವಿಸರ್ಜನೆ ಆಗೋಯ್ತಲ್ಲ. ಯಾವ ಹೆಣ್ಣುಮಗಳಿಗೆ ಇಷ್ಟ ಇದೆ ಅದು? ಸೌಭಾಗ್ಯ ವಿಸರ್ಜನೆ ಯಾರಿಗೂ ಇಷ್ಟ ಇಲ್ಲ. ಆದ್ದರಿಂದ ಈ ಗೌರಮ್ಮನಿಗೆ ಏನು ಮಾಡಬೇಕು, ವಿಸರ್ಜನೆ ಹೇಳಿಲ್ಲ. ಮಣ್ಣು ಎಲ್ಲಿವರೆಗೂ ಇರುತ್ತೆ? ದೇಹ ಇರೋವರೆಗೂ ಇರುತ್ತೆ. ಅರಿಶಿನ ಎಲ್ಲಿವರೆಗೂ ಇರುತ್ತೆ? ಆಕೆ ಆ ಸುಮಂಗಲಿಯಾಗಿ ಅದನ್ನು ಬಳಸೋ ಥರ ಇರಬೇಕು ಅಂತ ಅಂತರ್ಭಾವ. ಇವೆರಡನ್ನೂ ಇಟ್ಟು ಈ ಸ್ವರ್ಣಗೌರಿಯನ್ನು ನಾವು ಪೂಜಿಸಬೇಕು. ಮಾಮೂಲಿ ಷೋಡಶೋಪಚಾರ ಪೂಜೆ ಹಿಂದಿನ ನಾನು ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಧ್ಯಾನ, ಆವಾಹನ, ರತ್ನಸಿಂಹಾಸನ, ಪಾದ್ಯ, ಅರ್ಘ್ಯ, ಆಚಮನೀಯ, ಸ್ನಾನ, ಯಜ್ಞೋಪವೀತ, ವಸ್ತ್ರ, ಪುಷ್ಪಪೂಜೆ, ಪತ್ರಪೂಜೆ ಬರುತ್ತೆ, ಅಂಗಪೂಜೆ ಬರುತ್ತೆ. ಆಮೇಲೆ ಧೂಪ, ದೀಪ, ನೈವೇದ್ಯ, ನೀರಾಜನ, ಮಂತ್ರಪುಷ್ಪ ಮತ್ತು ಆತ್ಮಸಮರ್ಪಣ ಇಷ್ಟು ನಡೆಯಬೇಕು. ಇಲ್ಲಿ ಮತ್ತೆ ದೋರಗ್ರಂಥಿ ಬಂಧನ ಅಂದರೆ ಕೈಗೆ ದಾರವನ್ನು ಕಟ್ಟಿಕೊಳ್ತಕ್ಕಂಥದ್ದು. ಹಿಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹೇಳಿದ್ದೆ. ಇಲ್ಲಿ 16 ಎಳೆ, 16 ಹಿಡಿ, 16 ಗಂಟು ಗೌರಮ್ಮಂದು. 16 ಷೋಡಶ ಗ್ರಂಥಿ ಸಂಯುಕ್ತಂ ಉಪಕಲ್ಪ ಪ್ರಪೂಜೆಯೇತ್ ಅನ್ನೋದು. 16 ಗಂಟಿರುವ, 16 ಎಳೆ ಇರುವ, 16 ಹಿಡಿ ಇರತಕ್ಕಂತಹ ಕೈಗೆ ಕಟ್ಟಿಕೊಳ್ತಕ್ಕಂತಹ ದಾರವನ್ನು ನೀನು ಕಲ್ಪಿಸಿ ಅಲ್ಲಿಟ್ಟು ಅದರಲ್ಲಿ ಪೂಜೆಯನ್ನು ಮಾಡು ಅಂತ ಮಹಾನ್ವರು ಶೌನಕಾದಿಗಳ, ಸನಕಾದಿಗಳ ಮತ್ತು ಸೂತಾದಿಗಳ ಒಂದು ವಚನ ಆಗಿದೆ. ಮತ್ತು ಈ 16ರಲ್ಲಿ ನಿಮಗೆ 16 ವಿಧದ ಗೌರಿಯ ರೂಪಗಳನ್ನು ಆವಾಹನೆ ಮಾಡಬೇಕು. ನಿಮ್ಮ ಪುರೋಹಿತರಿಗೆ ಹೇಳಿ ನೀವು ಸ್ವರ್ಣಗೌರಿಯೇ ನಮಃ, ಮಹಾಗೌರಿಯೇ ನಮಃ ಈ ಥರ ಬರುತ್ತೆ. ಮಂಗಳಾಯೇ ನಮಃ ಈ ಥರ 16 ಗೌರಿಗಳನ್ನು ಅದರಲ್ಲಿ ಆವಾಹನೆ ಮಾಡಿಸಿ ಅದಕ್ಕೆ ಪೂಜಿಸಿ ನೈವೇದ್ಯಾದಿಗಳನ್ನು ಎಡೆ ಇಟ್ಟು ಮಂಗಳಾರತಿ ಮಾಡಿ ಅದನ್ನು ಮತ್ತೆ ಏನು ಮಾಡಬೇಕು, ಕಟ್ಟಿಕೊಂಡಾಗ ಹಿಂದಿನ ವರ್ಷ ಕಟ್ಟಿಕೊಂಡಿದ್ದ ಹಳೆಯ ಗೌರಮ್ಮನ ದೋರವನ್ನು ವಿಸರ್ಜನೆ ಮಾಡಬೇಕು. ಇದು ಪದ್ಧತಿ. ಇದನ್ನು ಮಾಡಿದ ನಂತರದಲ್ಲಿ ಏನಾಗುತ್ತೆ, ಈ ಮೊರದ ಬಾಗಿನವನ್ನು ಕೊಡುವ ಪದ್ಧತಿ ಇದೆ. ದೊಡ್ಡ ಸಂಭ್ರಮ ಇದು ಮೊರದ ಬಾಗಿನ. ಇದು ಎಷ್ಟು ವೈಶಿಷ್ಟ್ಯತೆ ಇದನ್ನು ಸ್ವಲ್ಪ ನೀವು ಮನಸ್ಸು ಕೊಟ್ಟು ಕೇಳಿ. ಅದು ಬಿದಿರಿಂದೇ ಆಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಬಿದಿರಿನ ತರಹದ ಪ್ಲಾಸ್ಟಿಕ್ ಬಂದಿದೆ. ಆಮೇಲೆ ಏನು ಮಾಡ್ತಿದ್ದಾರೆ ಕೆಲವರು ಮುಂದುವರೆದಂಥವರು, ಅವರು ಕರ್ಕೋತಿದ್ದಾರೆ ಆ ರೀತಿಯಾಗಿ ಸ್ಟೀಲಿನಲ್ಲಿ ಬಾಗಿನವನ್ನು ಕೊಡ್ತಾ ಇದ್ದಾರೆ. ಕೆಲಸಕ್ಕೆ ಬರುತ್ತೆ, ಮನೇಲಿ ಬಳಸ್ಕೋತಾರೆ. ಮರ ಯಾರು ಬಳಸ್ತಾರೆ? ಯಾಕೆ ಬಳಸ್ಬಾರ್ದು? ಬಿದಿರು ಯಾಕೆ ಬಳಸ್ಬಾರ್ದು? ಈಗೆಲ್ಲನೂ ಪ್ರಕೃತಿಯ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥವ್ರು ಪ್ಲಾಸ್ಟಿಕ್ ಯಾಕೆ ಬಳಸ್ತೀರಿ? ಮರವನ್ನು ಬಿದಿರು ಬಳಸಿ. ಅದು 2-3 ವರ್ಷಕ್ಕೆ ಹೋಗುತ್ತೆ. ಅದು ಬಯೋಡಿಗ್ರೇಡಬಲ್ಲು, ಕರಗಿ ಹೋಗುತ್ತೆ. ವಾತಾವರಣಕ್ಕೆ, ಈಕೋಸಿಸ್ಟಮ್ಗೆ ಅದರಿಂದ ತೊಂದರೆ ಇಲ್ಲ. ಆ ಅರ್ಥದಲ್ಲಾದರೂ ಬಳಸಬಹುದು. ಶಾಸ್ತ್ರದಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ಅರ್ಥ ಹೇಳಿದೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ವಂಶಪಾತ್ರ ಅಂತ ಹೆಸರು. ಅದಕ್ಕೆ ಬಿದಿರಿಗೆ ವಂಶಪಾತ್ರ ಅಂದರೆ ಏನು ಅಂತಂದರೆ ನಿಮ್ಮ ವಂಶವನ್ನು ಉದ್ಧಾರ ಮಾಡುವ ಪಾತ್ರೆ ಅದು. ಅದು ಮೊರ, ಬಿದಿರಿನ ಮೊರ. ಅದನ್ನು ನೀವು ಸುವಾಸಿನಿಯರು ಕೊಟ್ಟರೆ ಏನಾಯಿತು ಅಂತಂದರೆ ನಿಮ್ಮ ವಂಶದಲ್ಲಿರುವ ತೊಂದರೆ ಎಲ್ಲ ಹೊರಟಾಯ್ತು. ಎಂತಹ ತೊಂದರೆ ಇದ್ದರೂ ಕೂಡ ನಶಿಸಿ ಹೋಗುತ್ತೆ. ಬಿದಿರಿನ ಮೊರವನ್ನು ಬಾಗಿನ ಕೊಡುವುದರಿಂದ ಬಾಗಿನದ ವಸ್ತುಗಳು ಮತ್ತು 5 ಥರದ ಅದರಲ್ಲಿ ಏನು ದವಸವನ್ನು ಹಾಕ್ತಕ್ಕಂಥದ್ದು, ಧಾನ್ಯವನ್ನು ಹಾಕ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥವರು ಅದರಲ್ಲಿ ಸೀರೆಯನ್ನು, ಕುಪುಸದ ಬಟ್ಟೆಯನ್ನು, ಬಳೆ, ಬಿಚ್ಚೋಲೆಯನ್ನು, ಕನ್ನಡಿಯನ್ನು, ಬಾಚಣಿಗೆಯನ್ನು, ಸುಗಂಧ ದ್ರವ್ಯವನ್ನು, ಸುಗಂಧ ತೈಲವನ್ನು, ಕಾಡಿಗೆಯನ್ನು, ನೈಲ್ ಪಾಲಿಶು ಇಡಬಹುದು. ಈ ಥರದ್ದೆಲ್ಲವನ್ನು ಇಟ್ಟು 5 ಮುತ್ತೈದೆಯರಿಗೆ ಕನಿಷ್ಠ ಕೊಡಬೇಕು. ಅದರಲ್ಲಿ ಮೊದಲನೆಯ ಬಾಗಿನ ಕೊಡೋದು ಸ್ವರ್ಣಗೌರಿಗೆ. ನೀವು ಅಮ್ಮನವರಿಗೆ ಕೊಟ್ಟು ಅದನ್ನು ಇಟ್ಕೋತಾರೆ, ಅದನ್ನು ಯಾರಿಗೂ ಕೊಡಲ್ಲ. ಇನ್ನು 4 ಬೇರೆಯವರಿಗೆ ಕೊಡ್ತಕ್ಕಂತಹ ಒಂದು ಪದ್ಧತಿ. ಇದನ್ನು ಮಾಡಬೇಕು. ಇದನ್ನು ಮಾಡಿದರೆ ನಿಮ್ಮ ವಂಶ ನಿಲ್ಲುತ್ತೆ ಅಂದರೆ ಸ್ಥಾಪಿತವಾಯಿತು ಅಂತ. ಅದು ಆಚಂದ್ರಾರ್ಕವಾಗಿ ಸೂರ್ಯಚಂದ್ರ ಇರುವವರೆಗೂ ನಿಮ್ಮ ವಂಶ ಬೆಳಗಿ ಹೋಗುತ್ತೆ. ವಂಶ ಬೆಳಗೋದು ಅಂದರೆ ಸುಮ್ಮನೆ 25 ಮಕ್ಕಳಾಗೋದು ಅಂತಲ್ಲ. ವಂಶದಲ್ಲಿ ಹುಟ್ಟಿದಂತಹ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ವಿದ್ಯಾವಂತರಾಗಿ, ವಿವೇಕವಂತರಾಗಿ, ಅವರು ಉದ್ದೀಪ್ತರಾಗಿ ಸಮಾಜದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿ ಸುಮ್ಮನೆ ನಾವು ಬದುಕೋದಲ್ಲ. ಅದು ಶಾಸ್ತ್ರದಲ್ಲಿ ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ ಆಹಾರಂ ಮೈಥುನಂ ಭಯಂ ನಿದ್ರಾ ಸಮಾನಂ ಸರ್ವಜಂತುಷು. ತಿನ್ನೋದು, ಮಕ್ಕಳನ್ನು ಹಡಿಯೋದು, ಭಯ ಪಡೋದು, ನಿದ್ದೆ ಮಾಡೋದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದೇ ತಾನೆ. ನಾವು ಅದೇ ಮಾಡಿದ್ರೆ ನಮಗೂ ಅದಕ್ಕೆ ವ್ಯತ್ಯಾಸ ಏನು? ಇದನ್ನು ಮೀರಿ ಮಾಡಿದವನು ಮಾನವ. ಆ ಮಾನವನ್ನು ಈ 4 ಮಾನದಂಡವನ್ನು ಯಾರು ದಾಟ್ತಾನೋ ಅವನು ಮಾನವನಾಗ್ತಾನೆ. ಆ ರೀತಿಯಾಗಿ ಉದ್ದೀಪ್ತಗೊಳ್ತಕ್ಕಂಥದ್ದು ಈ ವಂಶಪಾತ್ರೆಯಿಂದ ಮಾಡ್ತಕ್ಕಂತಹ ಬಾಗಿನದಿಂದ.
ಇದನ್ನು ಮಾಡಿದ ನಂತರ ಮತ್ತೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ವರಮಹಾಲಕ್ಷ್ಮಿಯಲ್ಲಿ ಹೇಳಿದ್ದೆ ನಾನು, ಉಪಾಯನ ದಾನವನ್ನು ಒಬ್ಬೊಬ್ಬರ ಸದ್ಬ್ರಾಹ್ಮಣನಿಗೆ ಕೊಡಬೇಕು. ಇದು ಸುಮ್ಮನೆ ಹೆಸರಿಗೆ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತಕ್ಕಂಥವ್ರಲ್ಲ. ಅವನು ಸ್ವಲ್ಪ ರೀತಿ ನೀತಿ ಜಪ ತಪ ಅಧ್ಯಯನ ಅಧ್ಯಾಪನಗಳನ್ನು ಇಟ್ಟಿರ್ತುಕೊಂಡಿರ್ತಕ್ಕಂಥ ಜ್ಞಾನಿಯಾದವನು ಕೊಟ್ಟರೆ ಹೆಚ್ಚು ಫಲ. ಅಂತಹವರಿಗೆ ಈ ಒಂದು ಉಪಾಯನ ದಾನವನ್ನು ಕೊಟ್ಟು ಮಾಡಿದ್ದಾದರೆ ನಿಮ್ಮ ಬಾಂಗಲ್ಯ ಗಟ್ಟಿ, ನಿಮ್ಮ ಸೌಭಾಗ್ಯ ಶಾಶ್ವತ, ನಿಮ್ಮ ಮನೆಯಲ್ಲಿ ಯಾವುದೇ ಬೇಕು ಬೇಡಗಳು ಅಂತಕ್ಕಂಥದ್ದು ನಿಮಗಿರುವುದಿಲ್ಲ. ಸಂತೃಪ್ತಿಯಾದ ಜೀವನ. ನೀವು ಸಾಹುಕಾರರಾಗ್ತೀರಿ, ಕೋಟ್ಯಾಧಿಪತಿಗಳಾಗ್ತೀರಿ ಅಂತಲ್ಲ. ಗಂಡನಿಗೆ ಹೆಂಡತಿಯ ಮೇಲೆ ಅನುರಾಗ, ಹೆಂಡತಿಗೆ ಗಂಡನ ಮೇಲೆ ಅನುರಾಗ. ಅದಕ್ಕೆ ಐಶ್ವರ್ಯ ಇನ್ನೇನು ಬೇಕು ಭೂಮಂಡಲದಲ್ಲಿ. ಎಷ್ಟೋ ಜನ ನೋಡಿದ್ದೇವೆ, ಕೋಟ್ಯಾಧಿಪತಿಗಳು ಗಂಡ ಹೆಂಡತಿ ಮಧ್ಯೆ ಸಂಬಂಧವೇ ಸರಿ ಇಲ್ಲ. ಈಗ ಅವ್ರು ನೀವು ಕೇಳಿದ್ರೆ ಐಶ್ವರ್ಯ ನೀವು ಕೊಟ್ಬಿಡಿ ನಿಮಗೆ ಒಳ್ಳೆ ಅದೇ ಥರ ಇರ್ತೀರಾ ಅಂದರೆ ಅದು ಹ್ಞೂ ಅಂತಾರೆ ಅವರು. ಆ ರೀತಿಯ ತೊಂದರೆ ತಾಪತ್ರೆಗಳು ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ಸ್ವರ್ಣಗೌರಿಯ ಒಂದು ವ್ರತದ ಆಚರಣೆ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡಿದರೆ ವಿಧ ವಿಧವಾದ ಪತ್ರಗಳು ಪುಷ್ಪಗಳ ಪೂಜೆಯನ್ನು ಕೂಡ ಹೇಳಿದೆ. ಅದು ಎಂತಹ ಒಂದು ದೊಡ್ಡ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇದಕ್ಕೆ ಇದೆ ಅಂತ ಹೇಳಿದ್ರೆ ಎಷ್ಟು ವರ್ಣಿಸಿದರೂ ಅದು ಸಾಧ್ಯವೇ ಇಲ್ಲ. ಆ ಪತ್ರಗಳನ್ನೇ ನಾವೇ ಬಿಡಿಸಿಕೊಂಡು ಬಂದು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ. ಅದಾಗದೇ ಇದ್ದಾಗ ಏನು ಮಾಡಬೇಕು ಅಂದರೆ ಕೊಳ್ಳಬೇಕಂತೆ. ಇಲ್ಲಿ ಇನ್ನೊಂದು ಎಚ್ಚರಿಕೆ ಮಾತೇನು ಅಂತಂದರೆ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಅನುಷಂಗವಾಗಿ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರೋ ಪುಷ್ಪಗಳನ್ನು ಪತ್ರೆಗಳನ್ನು ತಂದು ನೀವು ಪೂಜೆ ಮಾಡಿದರೆ ಬರಬಾರದು, ತೊಂದರೆ ಬರುತ್ತೆ, ಬಳಸುವ ಹಾಗಿಲ್ಲ. ಎರಡನೇದು, ಯಾರ ಮನೆಯಲ್ಲೋ ಬಿಟ್ಟಿತ್ತು ಹೂವು ಅಂದ್ಬಿಟ್ಟು ಹೋಗಿ ಅಲ್ಲಿ ಬಿಡಿಸ್ಕೊಂಬಂದರೆ ನೀವು ಮಾಡಿದ ಪೂಜಾ ಫಲ ಅವರಿಗೆ ಹೋಗುತ್ತೆ, ನಿಮಗೆ ಆ ಫಲ ಬರುವುದಿಲ್ಲ. ಇಲ್ಲ ಅವ್ರನ್ನ ಕೇಳಿ ತೊಗೊಂಬರ್ತೀವಿ ಅಂದ್ರೂ ಇಲ್ಲ, ಒಪ್ಪಲ್ಲ. ಅದನ್ನು ಕೊಂಡು ಬರಬೇಕು, ದುಡ್ಡು ಕೊಟ್ಟು ಬನ್ನಿ ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಬರಬೇಕು. ಅದರಲ್ಲೂ ಬುದ್ಧಿವಂತರಿದ್ದಾರೆ. ಸುಮಾರು 5 ರೂಪಾಯಿ ಕೊಟ್ಬಿಟ್ಟು ಒಂದು ಇಷ್ಟು ಹೂವು ಕಿತ್ಕೊಂಬರೋದು ಇಲ್ಲ. ನೀವು ಮಾರುಕಟ್ಟೆಯಲ್ಲಿ ಅಷ್ಟು ತಂದಾಗ ಎಷ್ಟು ಹಣ ಕೊಡ್ತೀರೋ ಅಷ್ಟು ಅವ್ರು ಇಸ್ಕೊಳ್ಳೋದಾದರೆ ನೀವು ಕೊಟ್ಟು ತಂದರೆ ಫಲ ಬಂದೀತು. ಕೊಂಡು ತಂದ ಹೂವಿನಲ್ಲಿ ಅರ್ಧ ಭಾಗವೇ ಫಲ. ಬೆಳೆಸಿ ಮಾಡಿದ ಹೂವಿನಿಂದ ಪೂಜೆ ನಿಮಗೆ 3/4 ಭಾಗವೇ ಫಲ. ದೂರದಲ್ಲಿ ಕಾಡು ಮೇಡುಗಳಲ್ಲಿ ಬೆಳೆದಿರ್ತಕ್ಕಂಥ ಹೂವು ಹಣ್ಣು ಎಲೆ ಪತ್ರೆಯನ್ನು ತಂದು ಪೂಜೆ ಮಾಡಿದರೆ ಪೂರ್ಣ ಫಲ ಅಂತ ಹೇಳ್ತು. ಅಂದರೆ ಇದು ದೀಕ್ಷೆಯನ್ನು ಪರೀಕ್ಷೆ ಮಾಡ್ತಿದೆ ಶಾಸ್ತ್ರ. ನಮಗೆಷ್ಟು ದೀಕ್ಷೆ ಇದೆ, ನಮಗೆಷ್ಟು ಶ್ರದ್ಧೆ ಇದೆ ಅಂತ ಹೇಳಿ. ಯಾವುದೋ ಒಂದು ವಿಚಾರಕ್ಕೆ ಹೋಗಿ ನಾವು ಅದನ್ನು ಹೇಳಬಾರ್ದು, ವ್ಯತಿರೇಕ ಆಗುತ್ತೆ. ಅಲ್ಲಿ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಲ್ತಾರೆ ಜನ. ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ, ನಮ್ಮ ವೀಕ್ಷಕರು ಮಹಾಶಯರು ನೋಡಿದ್ದಾರೆ. ಅದರ ಬದಲು ಆ ಒಂದು ಸಮಯವನ್ನು ಇಲ್ಲಿ ನಾವು ವ್ಯಾಪನೆ ಮಾಡಿದರೆ, ನಾವು ವ್ಯಯಿಸಿದರೆ ಆ ಜಗದಂಬಿಕೆಯ ಕೃಪೆಗೆ ಹೆಣ್ಣು ಮಕ್ಕಳು ಅತ್ಯಂತ ಶೀಘ್ರದಲ್ಲಿ ಪಾತ್ರರಾಗಬಹುದು. ಪಾತ್ರರಾದರೆ ಏನಾಯಿತು, ಮೊಟ್ಟ ಮೊದಲನೇದಾಗಿ ನಿಮ್ಮ ದಾಂಪತ್ಯ ಬಹಳ ಜೋಪಾನವಾಗುತ್ತೆ, ರಕ್ಷಿಸಲ್ಪಡುತ್ತೆ, ನಿಮ್ಮ ವಂಶ ರಕ್ಷಿಸಲ್ಪಡುತ್ತೆ, ಸುಖ ಸೌಭಾಗ್ಯ ಅಂತಕ್ಕಂಥದ್ದು ನಿಮ್ಮದಾಗುತ್ತೆ ಅಂತ ಸ್ವರ್ಣಗೌರಿಯ ಪೂಜಾ ಮಹಾತ್ಮೆ. ಇದನ್ನು ಮಾಡಿ ಜಗದಂಬಿಕೆಯ ಸ್ವರ್ಣಗೌರಿ ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೌಭಾಗ್ಯತರಾಗಿ 100 ಕಾಲ ಬಾಳಿ ಅಂತಕ್ಕಂಥದ್ದು ಶಾಸ್ತ್ರಕಾರರ ಒಂದು ಆಶಯ ಅಂತ ಹೇಳೋದು. ಖಂಡಿತ ಗುರುಜಿ, ಸ್ವರ್ಣಗೌರಿ ವ್ರತದ ಬಗ್ಗೆ ಬಹುಶಃ ನಮ್ಮ ವೀಕ್ಷಕರಿಗಿರುವಂಥ ಎಲ್ಲ ಗೊಂದಲಗಳಿಗೂ ನಿಮ್ಮ ಸ್ಪಷ್ಟತೆಯ ಮಾತುಗಳಿಂದ ಪರಿಹಾರವನ್ನು ನೀಡಿದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸ್ವರ್ಣಗೌರಿ ವ್ರತದ ಬಗ್ಗೆ, ವ್ರತದ ಆಚರಣೆಯ ಬಗ್ಗೆ, ಫಲಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ವರ್ಣಗೌರಿ ವ್ರತ ನಿಮ್ಮೆಲ್ಲರ ಬಾಳಲ್ಲಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ, ಸೌಭಾಗ್ಯವನ್ನು ತರಲಿ ಅಂತ ಆಶಯದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.